ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆಯನ್ನ ಮಾಡಿದ್ದಾರೆ. ಏನು ಆಪಾದನೆ ಮಾಡಿದ್ದಾರೆ? ಯಾವುದೋ ಹಳೆ ಕತೆ. ಈ ಭೂ ಕೈಲಾಸದ್ದು ಹಳೆ ಪಿಕ್ಚರ್ ಹೊಸ ಪ್ರಿಂಟ್ ಅಂತೇಳಿ ನಮ್ಮ ಇಬ್ರಾಹಿಂ ಹೇಳ್ತಾ ಇರ್ತಾರೆ ಯಾವಾಗ. ಆ ಹಳೆ ಪ್ರಿಂಟ್ ತಗೊಂಡು ಬಂದವ್ರೆ 1935ರಲ್ಲಿ ಖರೀದಿ ಮಾಡಿದಂತ ಜಮೀನನ್ನ ಅಕ್ರಮವಾಗಿ ಮೂಡಾದವರು ಸೈಟ್ ಮಾಡಿ ಅದನ್ನ ಕೊಟ್ಟಿರ್ತಕ್ಕಂಥದ್ದನ್ನ ಪ್ರಶ್ನೆ ಮಾಡ್ತೀರಾ ನೀವು? ಯಾವುದಾದ್ರೂ ಒಂದು ಪುರಾವೆ ನಿಮ್ಮ ಹತ್ರ ಇದ್ರೆ, ಸಿದ್ದರಾಮಯ್ಯನವರು ಯಾವುದಾದ್ರೂ ಒಂದು ಫೈಲ್ ನಲ್ಲಿ ಸೈನ್ ಹಾಕಿದ್ರೆ ಅಥವಾ ನಿರ್ದೇಶನ ಕೊಟ್ಟಿದ್ರೆ ಅದನ್ನ ತೋರಿಸಿ ನಾವು ಜನರ ಕ್ಷಮೆಯನ್ನ ಕೇಳ್ತೇವೆ. ಆದ್ರೆ ಏನೂ ಇಲ್ಲ. ಅವರ ಶ್ರೀಮತಿ ಅವರಿಗೆ ಅವ್ರ ಜಮೀನೇ ತಗೊಂಡು ಸೈಟ್ ಮಾಡಿ ಮಾರ್ಕೊಂಡು ತಪ್ಪಾಯ್ತು ಅಂತ ಹೇಳಿ GT ದೇವೇಗೌಡರು ಇದ್ರು, ಬಿಜೆಪಿ ರಾಮದಾಸ್ ಇದ್ರು, ಮತ್ತು ನಮ್ಮ ಪಕ್ಷದವರು ಕೂಡ ಇದ್ರು. ಸರ್ವ ಪಕ್ಷದ ಸಮಿತಿ ತಪ್ಪಾಯ್ತು ಅಂತ ಹೇಳಿ ಕ್ಷಮೆಯನ್ನ ರೆಸಲ್ಯೂಷನ್ ಮಾಡಿದ್ದಾರೆ. ಎಲ್ಲರ ಕೇಳಿದಿರಾ? ಯಾವ್ದಾದ್ರೂ ಸಮಿತಿ ತಪ್ಪಾಯ್ತು ಅಂತ ರೆಸಲ್ಯೂಷನ್ ಮಾಡ್ತಾರೇನ್ರಿ? ಆ ಸಮಿತಿ ರೆಸಲ್ಯೂಷನ್ ಮಾಡಿದ್ದಾರೆ, ಇನ್ ರೈಟಿಂಗ್ ಬರ್ದಿಟ್ಟವ್ರೆ ನಮ್ ತಪ್ಪಾಯ್ತು ಅಂತ ಹೇಳಿ. ಅದನ್ನ ತಗೊಂಡ್ ಬಂದು ಸಿದ್ದರಾಮಯ್ಯನವರು ಅಕ್ರಮವಾಗಿ 14 ಸೈಟ್ ಅನ್ನು ಅವರ ಶ್ರೀಮತಿಯವರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಿರಲ್ಲ. ನಿಮ್ಮಂತ ಮೂರ್ಖರು ಇದ್ದಾರ? ಯಾರಾದ್ರೂ ಇದ್ದಾರ? ಆದ್ರಿಂದ ನಾವು ಇವತ್ತು ಈ ಸಭೆಯನ್ನ ಕರೆದಿರ್ತಕ್ಕಂಥ ಉದ್ದೇಶ ಒಂದು, ತಮಗೆ ಸತ್ಯವನ್ನ ತಿಳಿಸಬೇಕು ಅಂತ ಹೇಳಿ ಕರೆದಿದ್ದೇವೆ. ಅದರ ಜೊತೆಗೆ ಅವರು ಮಾಡಿದಂತ ಹಗರಣಗಳು 1, 2, 3 ಇವತ್ತು ಸುಮಾರು 20 ರಿಂದ 30 ಹಗರಣಗಳನ್ನ ಪಟ್ಟಿ ಮಾಡಿದ್ದೇವೆ. ಉತ್ತರ ಕೊಡ್ಬೇಕಲ್ವಾ ಅವರು? ನಾವು ನಿಮಗೆ ಉತ್ತರ ಕೊಡ್ತೇವೆ. ನೀವು ಕೇಳಿದ ಒಂದೊಂದು ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ಮಾನ್ಯ ಕುಮಾರಸ್ವಾಮಿ ಅವರೇ, ಮಾನ್ಯ ಅಶೋಕ್ ಅವರೇ, ನಾವು ನಿಮಗೆ ಉತ್ತರ ಕೊಡ್ತೇವೆ. ನೀವು ಕೊಡ್ಬೇಕಲ್ಲ.